ದೇವಸ್ಥಾನ ಸುತ್ತ ಸ್ವಲ್ಪ 5,000 ರೂಪಾಯಿ ವಿಗ್ರಹಗಳಿದೆ. ನೋಡಬೇಕು ಅಂದರೆ ದಿವಸಗಟ್ಟಲೆ ನೋಡ್ಬೋದು. ಮುಖ್ಯವಾದಂಥ ವಿಚಾರ ನೋಡ್ತಾ ಹೋಗೋಣ. ಸೊ ದೇವಸ್ಥಾನ ಚರಿತ್ರೆ ಗಮನಿಸಿದಾಗ ಈ ದೇವಸ್ಥಾನನ ಹೊಯ್ಸಳರ ಕಾಲದಲ್ಲಿ ಕಟ್ಟಿಸ್ಯಾರ. ಸೊ ಹೊಯ್ಸಳರ ಕಾಲ ಕರ್ನಾಟಕದಲ್ಲಿ 10ರಿಂದ 14ನೇ ಶತಮಾನದವರೆಗೆ ಹೊಯ್ಸಳರ ಕಾಲ. ಹೊಯ್ಸಳರಿಗೆ ಸಮಕಾಲೀನರು ದಕ್ಷಿಣ ಭಾರತದಲ್ಲಿ ಚೋಳರು ಮತ್ತು ಕಾಕತಿಯರು. ಇದೇ ಸಮಯದಲ್ಲಿ ಉತ್ತರ ಭಾರತವನ್ನು ಯಾದವರು ಆಳಿದ್ದಾರೆ. ಕರ್ನಾಟಕದಲ್ಲಿ ಹೊಯ್ಸಳರ ಆಳ್ವಿಕೆ 330 ವರ್ಷಗಳ ಕಾಲ. ಇವ್ರ ಕಾಲದಲ್ಲಿ ಬೇಲೂರು ಹಳೆಬೀಡು 2 ಕ್ಷೇತ್ರಗಳು ಹೊಯ್ಸಳರಿಗೆ ರಾಜಧಾನಿ. ಪ್ರಾರಂಭ ರಾಜಧಾನಿನೇ ಬೇಲೂರು. ಇದಕ್ಕೆ ಹಿಂದಿನ ಹೆಸರು ವೇಲಾಪುರ ಅಂತ. ನಂತರ ಕಾಲಾನಂತರ ಹೆಸರು ಬದಲಾವಣೆ ಆಗಿದೆ, ವೇಲೂರು ವೆಲಹೂರಾಗಿ ಇವಾಗ ಬೇಲೂರು. ಸೊ ಹಿಂದಿನ ರಾಜಧಾನಿ ಅವನ್ನ ಕಾರಣ ಇಟ್ಕೊಂಡು ಈ ದೇವಸ್ಥಾನನ ಇಲ್ಲಿ ಕಟ್ಟಿಯ. ಎರಡನೇ ಕಾರಣ ನಾವು ಚರಿತ್ರೆನ ನೋಡಿದಾಗ ಈ ಒಂದು ಗುಡಿ ಕಟ್ಟ ಕಾರಣ ವಿಷ್ಣುವರ್ಧನ ಮಹಾರಾಜ, ಈ ಗುಡಿ ಕಟ್ಟಿಸಿದ ಮಹಾರಾಜ ಆಳ್ವಿಕೆ ವಹಿಸಿಕೊಂಡಾಗ ಸಿಂಹಾಸನ ಏರಿದಾಗ ಹೊಯ್ಸಳರು ಒಂದಲ್ಲ ಒಂದು ರೀತಿಯಲ್ಲಿ ನೆರೆಹೊರೆ ರಾಜರಿಗೆ ಸಾಮಂತರಾಗಿರ್ತಾರೆ. ಈ ಮೈಸೂರು ಭಾಗವನ್ನು ಚೋಳರು ಆಕ್ರಮಿಸಿರ್ತಾರೆ. ಇನ್ನು ಮೈಸೂರು ಹತ್ರ ತಲಕಾಡಿನಲ್ಲಿ ಚೋಳರಿಗೂ ಹೊಯ್ಸಳಿಗೂ ಯುದ್ಧ ಆಗ್ತದೆ. ಇದರಲ್ಲಿ ವಿಷ್ಣುವರ್ಧನ ಮಹಾರಾಜ ಗೆಲ್ತಾನೆ. ಆ ಗೆದ್ದಂಥ ಒಂದು ಸಂಕೇತವಾಗಿ ಈ ಗುಡಿ ಕಟ್ಸ್ಯಾರ. 1117ರಲ್ಲಿ ಗುಡಿ ಕಟ್ಸ್ಯಾರ. ಈ ಗುಡಿ 900 ವರ್ಷ ಆಗಿದೆ ಗುಡಿ ಕಟ್ಟಿ ಅಂತ. ಸೊ ವಿಷ್ಣುವರ್ಧನ ಮಹಾರಾಜನಿಗೆ ತಲಕಾಡು ಇದ್ದ ನಂತರ ಒಂದು ಬಿರುದು ಬರ್ತಾ ಇದೆ, ತಲಕಾಡುಗೊಂಡ. ಅದರ ಒಂದು ಸವಿ ನೆನಪಿಗೋಸ್ಕರ ಗುಡಿ. ಒಂದೇ ಮುಹೂರ್ತದಲ್ಲಿ ಕರ್ನಾಟಕದ 5 ಕಡೆ 5 ವಿಷ್ಣು ದೇವಸ್ಥಾನಗಳು ನಿರ್ಮಾಣ ಆಗ್ತದೆ. ಬೇಲೂರು, ತಲಕಾಡು, ಮೇಲುಕೋಟೆ, ತೊಂಡನೂರು. ಉತ್ತರ ಕರ್ನಾಟಕದ ಗದಗಿನ ವೀರನಾರಾಯಣ ಅಂತ ಹೇಳಿರ್ತಾರೆ. ಅದ್ರ ಪೈಕಿ ಈ ದೇವಸ್ಥಾನ ವಿಜಯನಾರಾಯಣ ಅಂತ ಕರೆದಿದ್ದಾರೆ. ಇವಾಗ ಹಿಂದಿನಂತೆ ಹೆಸರು ಇಲ್ಲ. ಇವಾಗ ವಾಡಿಕೆನ ದೇವ್ರನ್ನ ಚೆನ್ನಕೇಶವ ಅಂತ ಕೊಡ್ತೀವಿ. ಚೆನ್ನ ಅಂದರೆ ಭಾಳ ಸುಂದರವಾಗಿರೋದು ಅಂತ. ಸೊ ವಿಷ್ಣು ಮೊದಲನೇ ಹೆಸರು ಕೇಶವ, ಹಾಗಾಗಿ ಸುಂದರವಾಗಿರೋ ವಿಷ್ಣು ಚೆನ್ನಕೇಶವ. ಇವತ್ತು ನೀವು ನೋಡೋ ವಿಗ್ರಹ, ದರ್ಶನ ಮಾಡೋ ವಿಗ್ರಹ 9 ಅಡಿ ಎತ್ತರ ಇರುತ್ತೆ. ಪೀಠ ಸೇರಿ ನೋಡಿದ್ರೆ 12 ಅಡಿ ಎತ್ತರ. ತಿರುಪತಿ ಬಾಲಾಜಿಗಿನ್ನ ವಿಗ್ರಹ ಎತ್ತರವಾಗಿದೆ. ಪ್ರತಿನಿತ್ಯ ಪೂಜೆ ನಡೆಯೋ ದೇವಸ್ಥಾನ. ಪ್ರತಿನಿತ್ಯ ಪೂಜೆ ಆಗುತ್ತೆ, ಜಾತ್ರೆ ಆಗುತ್ತೆ. ಪ್ರತಿ ವರ್ಷ ಯುಗಾದಿ ಹಬ್ಬದಲ್ಲಿ ಜಾತ್ರೆ ಆಗುತ್ತೆ. ಇಲ್ಲಿ ಕಾಣಿಸೋ ವಾಹನ ಮೂರ್ತಿಗಳೆಲ್ಲ ಜಾತ್ರೆ ಬಳಸ್ತಾರೆ. ಎಲ್ಲರೂ ಕೂಡ ಪೂಜೆಗಳು ಸಾಂಗವಾಗಿ ನಡ್ಕೊಂಡು ಬಂದಿದ್ರೆ ದೇವಸ್ಥಾನ ಮುಂಭಾಗ ಸ್ತಂಭ ಇರಬೇಕು. ಧ್ವಜಸ್ತಂಭ ಗುಡಿ ಎದುರುಗಡೆ ಪೂಜೆ ನಡೀತಾ ಇದೆ. ಈ ಸ್ತಂಭ ಇಲ್ಲದೇ ಇದ್ರೆ ಅಂತ ಒಂದು ಗುಡಿನ ಸ್ಮಾರಕ ಅಂತ ಕರೀತಾರೆ, ಮಾನ್ಯುಮೆಂಟ್. ವಿಷ್ಣು ದೇವಸ್ಥಾನ ಅದರಿಂದ ಗರುಡ ಧ್ವಜ, ಶಿವನ ದೇವಸ್ಥಾನದಲ್ಲಿ ನಂದಿ ಧ್ವಜ, ಜೈನ ಕ್ಷೇತ್ರಗಳಲ್ಲಿ ಮಾನಸ್ತಂಭ ಅಂತ ಕರೀತಾರೆ. ಇಂಥ ಕಂಬಗಳಿದ್ರೆ ಪೂಜೆ ನಡೀತಾ ಇದೆ. ನಾವು ದೇವಸ್ಥಾನ ಮುಂಭಾಗ ಧ್ವಜಸ್ತಂಭ ಹೇಗೆ ಗಮನಿಸ್ಬೋದು, ಹಾಗೆ ಇಲ್ಲೊಂದು ದೀಪಸ್ತಂಭ ಇದೆ. ಈ ಗುಡಿ ಕಟ್ಟಿದಾಗ ಈ ಕಂಬ ಇರಲಿಲ್ಲ. ಈ ಕಂಬನ ಹೊಯ್ಸಳ ಕಾಲ ನಂತರ ಬಂದಂಥ ವಿಜಯನಗರ ಕಾಲದಲ್ಲಿ ಈ ಕಂಬ ಇಟ್ಟಾರೆ. ಬೈಚಪ್ಪನೊಬ್ಬ ಬಾಳೆಗಾರ ದಂಡನಾಯಕ ಕಂಬ ಇಟ್ಟರು. ಹಿಂದೆಲ್ಲ ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಹಬ್ಬದಲ್ಲಿ ತಮ್ಮ ಸುತ್ತ ಸಾರು ಹಾಕೊಂಡೋಗಿ ಮೇಲ್ಗಡೆ ದೀಪ ಹಚ್ಚೋ ಪದ್ಧತಿ ಅಭ್ಯಾಸದಲ್ಲಿ. ಇವಾಗ ಶಾಸ್ತ್ರಕ್ಕೋಸ್ಕರ ಕೆಳಗಡೆ ದೀಪ ಹಚ್ಚಿಬಿಡ್ತಾರೆ. ಆ ಮೇಲ್ಗಡೆ 2 ಕಲ್ಲುಗಳು ಬಿಟ್ಟರೆ ಮಿಕ್ಕಿದ್ದೆಲ್ಲ ಒಂದೇ ಕಲ್ಲು. ಅಂದಾಜು ಒಂದು 32 ಅಡಿ ಎತ್ತರ ಇದೆ. ಒಂದು 15ರಿಂದ 16 ಟನ್ ಭಾರ ಇದೆ. ವಿಶೇಷ ಏನಪ್ಪ ಅಂದರೆ ಈ ಕಂಬನ ಸುಮ್ಮನೆ ತೊಗೊಂಡೋಗಿ ಪೀಠದ ಮೇಲೆ ಇಟ್ಟಿದ್ದಾರೆ ಅಷ್ಟೇ. ನಾವು ನಿಂತ್ಕೊಂಡಾಗ ಈ ಕಂಬ ನಿಂತ್ಕೊಂಡಿದೆ ಅಂತ. ಯಾವುದೇ ಗಮ್ಮು ಸಿಮೆಂಟ್ ಹಾಕಿಲ್ಲ. ಅದಕ್ಕೆ ಗುಂಡಿ ತೆಗೆದು ಹೂತಿಲ್ಲ, ಕಬ್ಬಣ ಹಾಕ್ಕೊಂಡು ಹಾಗೆ ನಿಂತಿರೋದು. ಕಂಬ ನಿಲ್ಬೇಕಾದ್ರೆ ವೈಜ್ಞಾನಿಕ ಆಧಾರ ಅಂದರೆ ಗುರುತ್ವಾಕರ್ಷಣೆ, ಸೆಂಟರ್ ಆಫ್ ಗ್ರಾವಿಟಿ ಮೇಲೆ ಈ ಕಂಬ ನಿಂತ್ಕೊಂಡಿದೆ. ಈ ಕಂಬದ ಕೆಳಭಾಗ ಅಗಲ ಇದೆ, ಹೋಗ್ತಾ ಚಿಕ್ಕದಾಗಿದೆ. ಆ ಗುರುತ್ವಾಕರ್ಷಣೆ ಬಿಂದು ಮಧ್ಯದಲ್ಲಿ ಬರುತ್ತೆ, ಭಾರ ಕೆಳಗಡೆ ಬಿದ್ದು ಈ ಕಂಬ ನಿಂತ್ಕೊಂಡಿರುತ್ತೆ ಅಂತ. ಇಂಥ ವಿಚಾರಗಳನ್ನ ಲೆಕ್ಕಾಚಾರ ಮಾಡುವಂಥ ಒಂದು ವಿಷಯ ನಮಗೆ ನ್ಯೂಟನ್ಗಿಂತ ಮುಂಚೆನೇ ಗೊತ್ತಿತ್ತು. ಸೊ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಕಂಬ 3 ಮೂಲೆಯಲ್ಲಿ ಅಷ್ಟೇ ನಿಂತ್ಕೊಂಡಿದೆ. ಒಂದು ಮೂಲೆ ದೇವಸ್ಥಾನಕ್ಕೆ ಮುಖ ಮಾಡ್ತಾರೆ, ಒಂದು ಕಾರ್ನರು. ಈ ಕಾರ್ನರ್ನಲ್ಲಿ ಖರ್ಚಿಪ್ಪು ಪೇಪರ್ ಪಾಸ್ ಆಗುತ್ತೆ. ಟೇಬಲ್ಗೆ ನಾವು ಒಂದು ಕಾಲು ಸಂದಿದ್ರೆ ಕೂಡ ಇದ್ದರೆ ಒಂದು ಕಾಲದಲ್ಲಿ ಒಂದು ಸೈಡಲ್ಲಿ 3 ಸೈಡಲ್ಲಿ ನಿಂತ್ಕೊಳ್ಳುತ್ತೆ. ಹಾಗೆ ಇದು 3 ಸೈಡ್ ನಿಂತ್ಕೊಂಡಿದ್ರೆ ಒಂದು ಸೈಡು ಗ್ಯಾಪ್ ಇದೆ ಅಂತ. ಪೇಪರ್ ಹಾಕಿ ನೋಡಿ ಸಂತೋಷ ಪಡೋದು ಒಂದು ವಿಚಾರ ಅಲ್ಲ. ಆಲೋಚನೆ ಮಾಡಿದಾಗ ನಮ್ಮ ಆಲೋಚನೆಗಳಿಂದ ಆ ಶತಮಾನಕ್ಕೆ ತೊಗೊಂಡೋದ್ರೆ ಈ ಕಂಬ ತರಬೇಕಾದ್ರೆ ಟ್ರಕ್ ಇಲ್ಲ, ಟ್ರೈನ್ ಇಲ್ಲ, ಮಿಷನ್ ಇರಲಿಲ್ಲ. ಹೇಗೆ ತಂದರೆ ಹೇಗೆ ಇಟ್ಟರಲ್ಲ ಆಶ್ಚರ್ಯ. ಇಲ್ಲ ಇಷ್ಟೆಲ್ಲ ಇದ್ರೂ ಕೂಡ ಬೇಕಾದಷ್ಟು ನಾವು ಎಡವಿದ್ವಿ. ಇವತ್ತು ಧರ್ಮಸ್ಥಳದ ಬಾಹು ವಿಗ್ರಹ ತೊಗೊಂಡೋಗ್ಬೇಕಾದ್ರೆ ಕಾರ್ಕಳದಿಂದ 40 ವರ್ಷಕ್ಕೆ 40 ಕಿಲೋಮೀಟ್ರಿಗೆ 4 ವರ್ಷ. ಇನ್ನೊಂದು ಉದಾಹರಣೆ ತೊಗೊಂಡೋದ್ರೆ ಆಂಧ್ರ ಪ್ರದೇಶದ ಹುಸೇನ್ ಸಾಗರ ಒಂದು ಬುದ್ಧನ ವಿಗ್ರಹ ಇದೆ. ಆ ಬುದ್ಧನ ವಿಗ್ರಹ ತೊಗೊಂಡೋಗ್ಬೇಕಾದ್ರೆ ಅಡುಗೆ ಸಮೇತ ವಿಗ್ರಹನ ಮುಳುಗಿಸಿದ್ವಿ. ನಮ್ಮ ಕೈಲಿ ತೆಗಿಯೋಕ್ಕಾಗಲಿಲ್ಲ. ತೆಗೆಯೋದಕ್ಕೆ ಜಪಾನವ್ರು ಕೇಳಿದ್ರು. ಇಲ್ಲಿ ಯಾಕೆ ಹೇಳ್ತೀನಿ ಅಂದರೆ ಇಷ್ಟೆಲ್ಲ ನಮ್ಮಲ್ಲಿ ಸಂಪರ್ಕಗಳು ಸಾಧನೆಗಳೆಲ್ಲ ಇದ್ದರೂ ಕೂಡ ಬೇಕಾದಷ್ಟು ಎಡವಿಧಿ ತಪ್ಪು ಮಾಡಿದ್ವಿ. ಆ ಕಾಲಕ್ಕೆ ಹೋಗಿ ನಾವು ಇದನ್ನೆಲ್ಲ ಯೋಚನೆ ಮಾಡಿದ್ರೆ ನಾವು ತರಬೇಕಾದ್ರೆ ಜನ ಸಾಹಸ ಮಾಡಿದ್ದಾರೆ. ಇವನ್ನೆಲ್ಲ ನಾವು ನೋಡಿದವರು, ತಿಳ್ಕೊಂಡವರು, ಬುದ್ಧಿವಂತರು ಹಿಂದಿನವ್ರು ಮಾತ್ರ ನಾವಲ್ಲ ಅಂದ್ಕೊಂಡು. ನಾವು ಕೂಡ ಬುದ್ಧಿವಂತರೇ. ಮನಸ್ಸು ಮಾಡಿದ್ರೆ ಇವೆಲ್ಲ ಏನು ಇಲ್ಲದೆ ನಾವು ಮಾಡಬೇಕು. ಆದರೆ ಒಂದು ವಿಚಾರ ಎಲ್ಲರಿಗೂ ಗೊತ್ತಿರಬೇಕು, ಕಂಬ ನಿಲ್ಲಿಸ್ಬೇಕಾದ್ರೆ ಈ ಕಂಬಕ್ಕೆ ಈ ಒಂದು ಒತ್ತಡ ಸಿಗುತ್ತೋ ಇಲ್ವೋ, ಗಾಳಿ ಒಂದು ಬೀಸೋ ಒತ್ತಡ ಈ ಏರಿಯಾದಲ್ಲಿ ಎಷ್ಟಿದೆ, ಭೂಕಂಪನ ಆಗುತ್ತೋ ಇಲ್ವೋ, 2 ವಿಚಾರ ಗೊತ್ತಿಲ್ಲದ್ರೆ ಕಂಬ ಬಿದ್ದೋಗಿಲ್ಲ. ಆ ಲೆಕ್ಕಾಚಾರ ಇಟ್ಕೊಂಡು ನಾವು ಉತ್ತರ ಹುಡುಕ್ತಾ ಹೋದರೆ ಬೇಲೂರು ಸಮುದ್ರಕ್ಕೆ 1000 ಮೀಟರ್ ಎತ್ತರದಲ್ಲಿದೆ. ಇಷ್ಟು ಎತ್ತರದಲ್ಲಿರೋ ಪ್ರದೇಶದಲ್ಲಿ ಬೀಸೋ ಗಾಳಿ ಕಮ್ಮಿ ಕಂಬ ಬೀಳಲ್ಲ ಅಂತ. ಸೊ ಭೂಕಂಪನ ಆಗೋ ಪ್ರದೇಶ ಅಲ್ಲ ದಕ್ಷಿಣ ಭಾರತ, ಇದೊಂದು ಸೈಸ್ಮಿಕ್ ಝೋನ್ ಅಲ್ಲ. ಅದಕ್ಕೋಸ್ಕರ ನಿಂತಿದೆ. ಈ ಕಡೆ ಗ್ಯಾಪ್ ಇಡೋದು, ಆ ಕಡೆ ಇರ್ಬೋದು. ಈ ಥರ ಈ ಕಡೆ ಗ್ಯಾಪ್ ಇಟ್ಟರು ಅದಕ್ಕೊಂದು ಕಾರಣ ಇದೆ. ನಮ್ಮಲ್ಲಿ ಹೆಚ್ಚಿನಾಗಿ ಗಾಳಿ ಬೀಸೋದು ಈ ಕಡೆ ದಿಕ್ಕಿನಿಂದ. ಇದನ್ನೆಲ್ಲ ತರಕ್ಕೆ ಬೇಕಾದಷ್ಟು ಬೆಟ್ಟಗಳಿದೆ. ಬಾವಡಂಗಿರಿದೆ, ಕೆಮ್ಮಣ್ಣಗುಂಡಿ ಇದೆ, ಕುದುರೆಮುಖ ಇದೆ. ಇಂಥ ಬೆಟ್ಟಗಳನ್ನೆಲ್ಲ ದಾಟಿ ಆ ಪ್ರೆಷರ್ ಬರ್ಬೋದು. ಆ
ಬಂದಂಥ ಗಾಳಿ ಏನಾಗುತ್ತೆ ಈ ಮೂಲೆಗೆ ಹೊಡೆದಾಗ ಆ ಮೂಲೆ ಗಾಳಿ ಹೊಡೆದಾಗ ಡಿವೈಡ್ ಆಗೋಗ್ತದೆ. ಊದಂಥ ಗಾಳಿ ಸಣ್ಣಿಂದ ಆಚೆಗೆ ಹೋದರೆ ಪ್ರೆಷರ್ ಸಿಗಲ್ಲ, ಕಂಬ ಬೀಳಲ್ಲ. ಅಲ್ಲ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ದಿನ ಏರೋಡೈನಾಮಿಕ್ಸ್. ನಾನು ಡಿಗ್ರಿ ತರಕ್ಕೆ ಫಾರಿನ್ ಹೋಗ್ತೀನಿ, ಎಲ್ಲ ಡಿಗ್ರಿ ಇಲ್ಲೇ ಇದೆ. ಡಿಗ್ರಿ ತರಕ್ಕೆ ಹೋಗ್ತಾ ಸಿಂಗಲ್ ಬರ್ತಾ ಡಬಲ್. ಬನ್ನಿ ಮುಂದೆ ಬನ್ನಿ. ಸೊ ಹೊಯ್ಸಳರ ಒಂದು ಆಳ್ವಿಕೆಯಲ್ಲಿ ಈ ದೇವಸ್ಥಾನ ಕಟ್ಟಿದ್ರು ಅಂತ ಹೇಳಿದೆ. ಹೊಯ್ಸಳರ ಆಳ್ವಿಕೆಯಲ್ಲಿ ಬಂದು ರಾಜಮುದ್ರೆ ರಾಯಲ್ ಎಂಬ್ಲಮ್. ಈ ಹೊಯ್ಸಳ ಅನ್ನೋ ಒಂದು ಹೆಸರು ಈ ಹಿಂದಿನ ಕತೆ. ಹಿಂದೆ ನಮ್ಗೆ ಓದೋದಕ್ಕೆ ಏನಾಗೆ ಸ್ಕೂಲ್ಗಳು ಕಾಲೇಜುಗಳು ಏನೂ ಇರಲಿಲ್ಲ. ಗುರುಕುಲ ಮಂದಿರ ಆಶ್ರಮಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ಕಾಲ. ಈ ಒಂದು ಹೊಯ್ಸಳರ ಕತೆ ಪ್ರಕಾರ ಸಮೀಪದಲ್ಲಿ ಒಂದು ಹಳ್ಳಿ ಇದೆ, ಅಂಗಡಿ ಅಂತ, ಮೂಡಿಗೆರೆ ಹತ್ರ. ಅಂಗಡಿ ಹಳ್ಳಿ ಹಿಂದೆ ಸೊಸಿಗೂರಿನ ಹೆಸರು ಕಾಡಾಗಿತ್ತು. ಆ ಕಾಡಿನ ಮಧ್ಯದಲ್ಲಿ ಆಶ್ರಮ ನಡಿಬೇಕಾರೆ, ಪಾಠ ಪ್ರವಚನ ನಡಿಬೇಕಾರೆ ಆಶ್ರಮಕ್ಕೊಂದು ಹುಲಿ ಬರುತ್ತೆ. ಆ ಹುಲಿನ ಓಡಿಸ್ಬೇಕಾರೆ ಈ ಗುರುಗಳು ಕೂಗ್ತಾರೆ ಹೊಯ್ಸಳ ಅಂತ. ಹೊಯ್ ಅಂದರೆ ಹೊಡಿ ಅಂತ, ಸಳ ಹುಡುಗನ ಹೆಸರು. ಒಂದು ಬಾಲಕ ಒಂದು ಹೊಯ್ ಅಂದರೆ ಹೊಡಿ ಅಂತ, ಈ ಸಳ ಹುಡುಗನ ಹೆಸರು. ಹುಲಿಗೊಂದು ಬಾಲಕ ಮುಂದೆ ವಂಶ ಪ್ರಾರಂಭ ಮಾಡ್ತಾನೆ. ಆಗ ವಂಶಕ್ಕೆ ಹೆಸರು ಹೊಯ್ಸಳ ವಂಶ. ಇಲ್ಲ ಬೆಂಗಳೂರಿನಲ್ಲಿ ಇದ್ದೀರಾ, ಬೆಂಗಳೂರು ಮೊಬೈಲ್ ಪೊಲೀಸಿಗೆ ಇದೆ ಹೆಸರು ಹೊಯ್ಸಳ. ಮೇಲ್ಗಡೆ ನೋಡಿ ವಿಷ್ಣು ದೇವಸ್ಥಾನದಲ್ಲಿ ವಾಹನ ಕಾಣಿಸುತ್ತೆ, ಗರುಡ ಇದ್ದಾರೆ. ಆ ಗರುಡನ ಒಳಗ ಮಧ್ಯದಲ್ಲಿ ನರಸಿಂಹ ಇದ್ದಾರೆ. ಆ ನರಸಿಂಹ ಕೈನ ಪಕ್ಕ ಬಳ್ಳಿ ಹಾಕಿ ಕಾಣಿಸುತ್ತಲ್ಲ, ಆ ಬಳ್ಳಿಗಳು ಒಳಗ ವಿಷ್ಣು ಅವತಾರಗಳಿದೆ. ದಶಾವತಾರ ಎಡಗಡೆಯಿಂದ ಪ್ರಾರಂಭ ಮಾಡಿ ನೋಡಿ ಮೀನು ಕಾಣಿಸುತ್ತೆ, ಮತ್ಸ್ಯಾವತಾರ, ಆಮೇಲೆ ಕೂರ್ಮಾವತಾರ, ವರಾಹ, ನರಸಿಂಹ, ವಾಮನ. ಮುಂದುವರೆದಾಗೆ ಮಾನವೀಯ ಅವತಾರಗಳು ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಕಲ್ಕಿ ಆಗಬೇಕು, ಕಲ್ಕಿ ಯಾವ ಥರ ಕುದುರೆ ಮೇಲಾಗುತ್ತೆ ಅಂತ. ಬಹುಶಃ ನಮ್ಮ ಪರಿಸ್ಥಿತಿ ಹೋಲಿಸ್ಕೊಂಡ್ರೆ ಬೇಕು ಅನ್ಸುತ್ತೆ. ಆ ಬಳ್ಳಿಗಳ ಹಿಂಭಾಗೆಲ್ಲ ಖಾಲಿ ಮಾಡಿದ್ದಾನೆ, ಕೈ ಬೆಳೆದ ಹಿಂಭಾಗ ನುಸುಳಿಸಬಹುದು, ಅಷ್ಟು ಅಂದಿದೆ. ಒಂದೇ ಕಣ್ಣಲ್ಲಿ ಈ ರೀತಿ ಒಂದು ಕೆತ್ತನೆ ನುಣುಪು ಬೇರೆ ಕಡೆ ನಿಮಗೆ ಸಿಗಲ್ಲ ಅಂತ. ಎಲ್ಲ ಕೆತ್ತನೆ ಮಾಡ್ಬೇಕಾದ್ರೆ ಅಪೂರ್ವವಾಗಿ ಕಲ್ಲು ಕೂಡ ಸಹಾಯ ಮಾಡಿದೆ. ಈ ಕಲ್ಲು ಮಾಮೂಲಾಗಿ ಬಳಪದ ಕಲ್ಲು ಅಂತ, ಇದಕ್ಕೆ ಸೋಪ್ ಸ್ಟೋನ್ ಅಂತ. ಇದು ಮೆತ್ತಿಗಿರುತ್ತೆ. ಇದಕ್ಕೆ ಒಂದು ಜಿಯಾಲಜಿಕಲ್ ನೇಮ್ ಬಂದು ಶಿಸ್ಟ್ ಅಂತ, ಕ್ಲೋರಾಟಿಕ್ ಶಿಸ್ಟ್ ಅಂತ. ಈ ಕಲ್ಲಲ್ಲಿ ಮೈಕಾ, ಸಿಲಿಕಾ, ಐರನ್, ಫೆರಸ್, ಮೆಗ್ನೀಷಿಯಂ, ಕ್ಲೇ ಎಲ್ಲ ಇರುತ್ತೆ. ಈ ಕಲ್ಲು ಹೊರಗಡೆ ನೋಡೋಕೆ ಸಿಗಲ್ಲ. ಯಾವಾಗ ನೋಡಿದರೆ ಬಳಪದ ಕಲ್ಲಿನ ಬೆಟ್ಟನ ಇಲ್ಲ, ಗ್ರನೈಟು, ಮಾರ್ಬಲ್ ಸಿಗುತ್ತೆ. ಇವೆಲ್ಲ ಭೂಮಿ ಒಳಗಡೆ ಸಿಗೋ ಕಲ್ಲು. ಇದು ಭೂಮಿ ಒಳಗಡೆ ಇದ್ದಾಗ ಇದರ ಸ್ವಭಾವ ಮೆತ್ತಿಗಿರುತ್ತೆ. ಆಚೆಗೆ ತೆಗೆದಾಗ ಗಾಳಿ ಬೆಳಕಿಗೆ ಬಿಟ್ಟಾಗೆ ವಾತಾವರಣಕ್ಕೆ ತಗಲಿ ಗಟ್ಟಿಯಾಗುತ್ತೆ. ಇವೆಲ್ಲ ಸಮೀಪವಾಗಿ ಸಿಗುತ್ತೆ. ಸಾಮಾನ್ಯವಾಗಿ ಈ ಒಂದು ರಾಜರುಗಳು ಗುಡಿ ಕಟ್ಟಬೇಕಾದ್ರೆ ಸ್ಥಳೀಯವಾದಂಥ ಮೆಟೀರಿಯಲ್ನೇ ಉಪಯೋಗಿಸೋರು ಅಂತ. ಈ ಏರಿಯಾದಲ್ಲಿ ಬಳಪದ ಕಲ್ಲು ಹೆಚ್ಚಾಗಿ ಸಿಗೋದ್ರಿಂದ ಎಲ್ಲ ಬಳಪದ ಕಲ್ಲಲ್ಲಿ ಕಟ್ಟಿದ್ದಾರೆ. ನೀವು ಈಗ ಹಂಪಿಗೆ ಹೋದರೆ ಗ್ರನೈಟಲ್ಲಿ ಕಟ್ಟಿದ್ದಾರೆ, ಅದಕ್ಕೆ ಮುಂದಕ್ಕೆ ಹೋದರೆ ಮರಳುಗಲ್ಲಲ್ಲಿ ಕಟ್ಟಿದ್ದಾರೆ. ಸ್ಥಳೀಯವಾಗಿ ಸಿಗೋ ಕಲ್ಲನ್ನೇ ಉಪಯೋಗಿಸ್ಕೊಳ್ತಾ ಇದ್ರು. ಇಡೀ ದೇವಸ್ಥಾನ ಒಂದು ಕಾರ್ಪೆಂಟ್ರಿ ಮೆಥಡಲ್ಲಿ ಕಟ್ಟಿದ್ದಾರೆ. ಅಂದರೆ ಹೇಗೆ ಮರ ಕಿಟಕಿ ಬಾಗಿಲು ಹೇಗೆ ಮಾಡ್ತಾನೆ, ಹೀಗೆ ಕಲ್ಲನ್ನು ಜೋಡಿಸ್ಯಾನೆ. ಇವೆಲ್ಲ ಇಡೀ ದೇವಸ್ಥಾನ ಬಿಚ್ಚಿ ಮತ್ತೆ ಜೋಡಿಸ್ಬೋದು, ಆ ರೀತಿ ಒಂದು ಟೆಕ್ನಾಲಜಿ ನೋಡಿ. ಭಾಳ ಮುಖ್ಯವಾಗಿ ಬೇಲೂರು ಅಂದಾಗ ಕನ್ನಡಿಗರಿಗೆ ನೆನಪಿಗೆ ಬರೋ ವಿಚಾರ ಶಿಲಾಬಾಲ್ಕಿರು ಅಂತ. ಮೇಲ್ಗಡೆ ಕಾಣಿಸಿರಿದ್ರೆ ಶಿಲಾಬಾಲ್ಕಿರು. ರಾಣಿ ಶಾಂತಲಾದೇವಿ ಹೆಸರಿನಲ್ಲಿ. ರಾಣಿ ಶಾಂತಲಾದೇವಿ ನಾಟ್ಯದಲ್ಲಿ ಪ್ರವೀಣೆ. ನಾಟ್ಯದ ಮುಖೇನ ತನ್ನ ಸೇವೆಯನ್ನು ದೇವರಿಗೆ ಅರ್ಪಣೆ ಮಾಡಿದ್ದಾರೆ. ನಾವು ಒಳಗಡೆ ಹೋದಾಗ ನಾಟ್ಯಕ್ಕೆ ಸೀಮಿತವಾದಂಥ ಒಂದು ವೇದಿಕೆಯನ್ನು ನೋಡಬಹುದು ಅಂತ. ಈಕೆ ಪ್ರೇರಣೆನೇ ಈ ಶಿಲ್ಪಿಗಳಿಗೆ ರೂಪ ಕೊಟ್ಟಿದ್ದಾರೆ. ಒಂದೊಂದಕ್ಕೊಂದು ಹೆಸರಿದೆ. ದರ್ಪಣ ಸುಂದರಿಯಿಂದ ಅಲಂಕಾರ ಮುಗಿಸ್ಕೊಂಡು ಆ ಕರ್ಣಿ ನೋಡ್ತಾ ಇದ್ದಾರೆ. ಕಡೆದಾಗಿ ಕುಂಕುಮ ಮಾಡಬೇಕು, ಪಕ್ಕದಲ್ಲಿರೋ ದಾಸಿ ಕುಂಕುಮವನ್ನು ಹಾಕ್ಕೊಡ್ತಾ ಇದ್ದಾರೆ. ಆ ಕಡೆ ಪಕ್ಕ ಇಬ್ಬರು ದಾಸಿರಿದಾರಲ್ಲ, ಮುಂಭಾಗದ ಒಂದು ಚಿಕ್ಕ ದಾಸಿ ನೋಡಿ ಕೊಳ್ಳಿ, ಆ ಸೊಂಟದೊಳಗೆ ಸಣ್ಣ ಕೋತಿ ಮರಿ ಎತ್ಕೊಂಡಿದ್ದಾರೆ. ಬಲಗಡೆ ಕಲ್ಲಿ ಹಣ್ಣು ಇಟ್ಕೊಂಡಿದ್ದಾರೆ, ದ್ರಾಕ್ಷಿ ಹಣ್ಣು. ಈ ಹಣ್ಣನ್ನು ಕೋತಿ ನೋಡ್ತಾ ಇದೆ ವಿನಃ ತಿನ್ನಕ್ಕೆ ಸಿಗ್ತಾ ಇಲ್ಲ. ಈ ಕೋತಿ ಹಣ್ಣನ್ನು ನೋಡಿ ನೋಡಿ ಬಡಪ ಈ ಕೋತಿ ಬಾನ ನೀರು ಬಂದಿದೆ, ಬಾನಲ್ಲಿ ಬೆಳೆ ಇಟ್ಕೊಂಡು ತನ್ನ ಬೆಳೆನೇ ಸಿಗ್ತಾ ದ್ರಾಕ್ಷಿನ ದೂರದಲ್ಲೇ ನೋಡ್ತಾ ಇದೆ. ಇಷ್ಟೆಲ್ಲ ವಿಚಾರಗಳನ್ನು ಶಿಲ್ಪಿ ಒಂದು ಶಿಲ್ಪದ ಹೇಳಿದ್ದಾರೆ. ಇದು ನಾನು 4 ಭಾಷೆಯಲ್ಲಿ ಕಲ್ತ್ಕೊಂಡು 4 ಜನಕ್ಕೆ ಹೇಳ್ಬೋದು. ಆದರೆ ಶಿಲ್ಪಿ ಬರೆದರೆ ಈ ಭಾಷೆ ಎಲ್ಲರಿಗೂ ಅರ್ಥ ಆಗುತ್ತೆ, ಇಂದ ಯೂನಿವರ್ಸಲ್ ಲ್ಯಾಂಗ್ವೇಜ್. ಆದರೆ ಇಲ್ಲಿ ಈ ಒಂದು ಕೋತಿಯ ಕಲ್ಪನೆ, ಕೋತಿನ ಯಾಕಿಟ್ಟ, ಕೋತಿ ನಿರಾಸೆ ಯಾಕೆ ಕಂಡ ಶಿಲ್ಪಿ ಭಾವನೆ ನಮ್ಮ ಒಂದು ಆಲೋಚನೆಗಿಂತ ಮಿಗಿಲಾಗಿದೆ. ಏನು ಹೇಳ್ತಾನೆ, ಕೋತಿ ಹೇಗೆ ನಿರಾಸರಿದೆ, ಈ ಸುಂದರಿ ಕೂಡ ಹಾಗೆ ನಿರಾಸರಿದ್ದಾಳೆ ಅಂತ ಮುಖದ ಭಾವನೆ ಕಾಣಿಸುತ್ತಾ ಸಪ್ಪಿದೆ. ಏನು ಹೇಳ್ತಾನೆ, ಅಲಂಕಾರ ಮಾಡ್ಕೊಂಡು ಅಲಂಕಾರ ಹೊತ್ಕೊಂಡು ಯಾರಿಗೋಸ್ಕರ ಕಾಯ್ತಿದ್ದಾರೆ, ಆ ನೋಡುವಂಥ ಗಂಡ ಹತ್ತಿರದಲ್ಲಿಲ್ಲ, ಆ ಕನ್ನಡಿಯಲ್ಲೇ ಕಲ್ಪನೆ ಮಾಡ್ಕೊಂಡು ಕನಸು ಕಾಣ್ತಾರೆ ಅಲ್ಲ. ಸರಿ, ಕನ್ನಡಿಯಲ್ಲಿ ಕಾಣಿಸೋದು ಚಿತ್ರ ಕನಸು ಹೇಗೆ ನಿಷ್ಪ್ರಯೋಜಕ. ಈ ಕೋತಿಗೆ ಹಣ್ಣು ಹತ್ತಿರ ಈ ದೂರದಲ್ಲಿ ಇದ್ರೂ ಕೂಡ ಹಣ್ಣು ನಿಷ್ಪ್ರಯೋಜಕ. ಈ ಕೋತಿಗೆ ಹಣ್ಣು ಸಿಕ್ಕಿಲ್ಲ, ಈಗ ಗಂಡ ಸಿಕ್ಕಿಲ್ಲ. ಕೋತಿಗೆ ಹಣ್ಣು ದೂರದಲ್ಲಿದೆ, ಈಗ ಗಂಡ ದೂರದಲ್ಲಿದೆ. ಸೊ ಸಜೆಸ್ಟ್ ಮೀನಿಂಗ್ ಇಲ್ಲಿ ಬ್ಯೂಟಿ ಅಂಡ್ ದಿ ಮಿರರ್, ಮಂಕಿ ಅಂಡ್ ದಿ ಗ್ರೈಪ್ಸ್. ಸೊ ಅಲಂಕಾರಗಳನ್ನು ಗಮನಿಸ್ತಾವೆ ಹೀಗಿದೆ. ಕಡಗಗಳು, ಗೆಜ್ಜೆಗಳು, ನೆಕ್ಲೆಸು, ತಲೆ ತಿರುವು, ಕರಡಿ ಶೇಪ್ ನೋಡಿ, ರೌಂಡ್ ಶೇಪ್ ಇದೆ, ಕ್ಲಾಂಪ್ ಇದೆ. ಯಾವುದೆಲ್ಲ ನಮ್ಮ ಗಮನಕ್ಕೆ ಲೇಟೆಸ್ಟ್ ಅನಿಸುತ್ತೆ ಎಲ್ಲ ಹಿಂದೆನೇ ಇತ್ತು ಅಂತ. ಹಿಸ್ಟ್ರಿ ರಿಪೀಟ್ಸ್ ಇಟ್ಸ್. ಸುತ್ತ ಹೋಗೋಣಂತೆ. ಹೋಗ್ಬೇಕಾದ್ರೆ ಜೋಪಾನ, ಮೇಲ್ಗಡೆ ಶಿಲಾಬಾಲ್ಕಿ ನೋಡ್ತಾ ಹಿಂಬಾಗಕ್ಕೆ ಹೋಗ್ಬೇಡಿ.
ಸೊ ಈ ಗುಡಿ ಕಟ್ಟಿದಂಥ ಮಹಾರಾಜ ವಿಷ್ಣುವರ್ಧನ ಅಂತ ಹೇಳಿದೆ. ವಿಷ್ಣುವರ್ಧನ ಮಹಾರಾಜನ ದರ್ಬಾರ್ ಮಧ್ಯದಲ್ಲಿ ಇರೋದು ವಿಷ್ಣುವರ್ಧನ, ರಾಣಿ ಶಾಂತಲಾದೇವಿ, ರಾಜಗುರು ರಾಮಾನುಜಾಚಾರ್ಯ. ವಿಷ್ಣುವರ್ಧನ ಮಹಾರಾಜ ಹುಟ್ಟುತ್ತಾ ಜೈನ ಮತಸ್ಥನಾಗಿರ್ತಾನೆ. ನಂತರ ರಾಮಾನುಜರ ಉಪದೇಶದಿಂದ ವೈಷ್ಣವ ಮತವನ್ನು ಸ್ವೀಕರಿಸ್ತಾನೆ. ನಂತರ ಹೆಸರು ಬದಲಾಗುತ್ತೆ ವಿಷ್ಣುವರ್ಧನ. ಇವನ ಕಾಲಕ್ಕೆ ಗುಡಿ ಪ್ರಾರಂಭ ಆಗಿ